ಗೆಜ್ಜೆ ಹಿತ್ತಂಗ ತುಂಬಾ ಚೆನ್ನಾಗಿದೆ ಬರ್ಡೇ ಗಿಫ್ಟ್. ಇದನ್ನ ಅವಳಿಗೆ ಕೊಡಲ್ವಾ? ಹೀಗೆ ನೋಡ್ಕೊಂಡ್ ಕುತ್ಕೊಂತೀಯಾ? ಶಾನ್ವಿ, ಅವಳು ನನ್ನ ಹತ್ರ ವಿಶ್ ಮಾಡಿಸ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ. ಅಂಥದ್ರಲ್ಲಿ ಈ ಗೆಜ್ಜೆ ಕೊಟ್ಟರೆ ಇಸ್ಕೋತಾಳ? ಅಂಬಿಕಾಗೆ ಗೆಜ್ಜೆ ಅಂದರೆ ತುಂಬ ಇಷ್ಟ ಆಯಿತು. ಅವಳು ಗೆಜ್ಜೆ ಸದ್ದು ಮನೆ ತುಂಬ ತುಂಬಿರ್ತಾ ಇತ್ತು. ಅದೇ ಥರ ಈತನು ಈ ಗೆಜ್ಜೆ ಹಾಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ಮನೆಗೂ ಜೀವ ಬಂದಾಗಿರುತ್ತೆ. ಆದ್ರೆ ಏನು, ನೀನ್ ಈ ಗೆಜ್ಜೆನ ಅವಳಿಗೆ ಕೊಟ್ರೆ ಅಲ್ವಾ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ನಿಂಗೆ ಗೊತ್ತಾಗೋದು. ಇವಾಗ ಅವಳ ಪಾಡಿಗೆ ಅವಳು ಹೇಗೋ ಇದ್ದಾಳೆ ಶಾನ್ವಿ. ನಾನು ಈ ಗೆಜ್ಜೆ ಕೊಟ್ಟು ಅವಳು ಸುಮ್ಮನೆ ನನಗೆ ಹರ್ಟ್ ಆಗೋ ಥರ ಮಾತಾಡಿ ಯಾಕೆ ಬೇಕು ಶಾನ್ವಿ? ಮೊರವರ್ ಈ ಗೆಜ್ಜೆ ನಾನು ಅವಳಿಗೆ ಕೊಟ್ಟರು ಅವಳು ನನ್ನ ಹತ್ರ ಇಸ್ಕೊಳ್ಳಲ್ಲ. ಅವಳಿಗೋಸ್ಕರ ಅಂತ ತುಂಬ ಆಸೆ ಪಟ್ಟು ತಗೊಂಬಂದಿದ್ದೀನಿ. ಶಾನ್ವಿ, ಈ ಗೆಜ್ಜೆ ನೀನು ಕೊಟ್ಟರೆ ಅವಳು ಇಸ್ಕೋತಾಳೆ. ಕೊಡ್ತೀಯಾ? ಒಂದು ನಿಮಿಷ. ನಂಗೆ ಕತ್ತು ಟ್ವಿಸ್ಟ್ ಆಗ್ಬಿಡತ್ತಷ್ಟೆ. ಒಳ್ಳೆ ಲ್ಯಾಡರ್ ಥರ ಇದೆಯಾ? ಸಾರಿ ಕಂದ, ಏನಾದರೂ ಹೇಳೋದಿತ್ತಾ? ಏನು ಬೇಕು ಕೇಳು. ದುರ್ಗಾ, ನಿಂಗೆ ಒಂದು ರಾಜ್ಕುಮಾರಿ ಕತೆ ಗೊತ್ತಾ? ಒಂದೂರಲ್ಲಿ ಒಬ್ಳು ರಾಜ್ಕುಮಾರಿ ಇದ್ಲಂತೆ. ಅವಳ ಬರ್ಡೇ ದಿನ ಒಬ್ಬ ಗೂಬೆರಾಯ ಅವಳಿಗೆ ವಿಷಯ ಮಾಡ್ಲಿಲ್ವಂತೆ. ನೀವೆಲ್ಲಿದ್ದೀರಾ? ನಾನು ನಿಮಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ದೆ. ನನ್ನನ್ನ ಏನು ವಿಷಯ ಮಾಡಬೇಕ? ನಮ್ಮ ಹಿತಾಪುಟ್ಟಿ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ? ಪೂಜೆನಾ? ಏನು ಆಶ್ಚರ್ಯ. ಅಲ್ಲ ಮಾಳವಿಕಾ, ನೀನು ಯಾವತ್ತೂ ಪೂಜೆಗಳ ಬಗ್ಗೆ ಇಷ್ಟೊಂದು ವಿಶೇಷವಾದ ಆಸಕ್ತಿ ತೋರಿಸೇ ಇರಲಿಲ್ಲ. ಇವತ್ತು ನೋಡಿದ್ರೆ ಪೂಜೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ನಿಜ, ಆದರೆ ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ಹಿತನ ವಯಸ್ಸಿನ ಮಕ್ಕಳೆಲ್ಲ ಆಟ ಆಡ್ಕೊಂಡು ಕುಣಿದಾಡ್ಕೊಂಡಿರ್ತಾರೆ. ಆದರೆ ಪಾಪ ನಮ್ಮ ಹಿತಾಪುಟ್ಟಿ 1 ವರ್ಷದಲ್ಲಿ ಏನೆಲ್ಲ ಸಂಕಟ ಅನುಭವಿಸ್ಬಿಟ್ಲು. ನಡೆದ ಪ್ರತಿಯೊಂದು ಘಟನೆಗಳು ಅವಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಆಗೋಗಿದೆ, ಅದನ್ನಂತೂ ಬದಲಾಯಿಸಕ್ಕಾಗಲ್ಲ. ಅದಕ್ಕೆ ಇನ್ ಮುಂದೆ ಏನೇ ಆದ್ರೂ ನಮ್ಮ ಹಿತ ಸಂತೋಷವಾಗಿರ್ಬೇಕು. ಆ ಕಾರಣಕ್ಕೆ ಅವಳ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡೆ. ಹೇಗೂ ಇವತ್ತು ನಮ್ಮ ಹಿತಪುಟ್ಟಿ ಹುಟ್ಟದಬ್ಬ, ಅವಳಿಗೆಲ್ಲ ಒಳ್ಳೇದಾಗ್ಬೇಕು. ದೇವ್ರ ಅನುಗ್ರಹ ಇದ್ರೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತ ಮಾಳವಿಕಾ, ನೀನು ಹೇಳಿದ್ ಸರಿಯಾಗಿ. ಹೈ ಗಾಡ್, ಅದು ಕನ್ಸ ನನ್ಸ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ನಿಮ್ಮನ್ನ ಈ ರೀತಿ ನೋಡಿ ಎಷ್ಟು ದಿನಗಳಾಗಿತ್ತೋ ಏನೋ ಶರತ್. ನನಗೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸೀತಾ ಅವಳಾಗ ಅವಳೇ ಬಂದು ನನ್ನ ಬರ್ಡೇಗೆ ವಿಶ್ ಮಾಡು ಅಂತ ಆರ್ಡರ್ ಮಾಡಿದ್ಲು. ಅವಳು ಆರ್ಡರ್ ಮಾಡಿದ್ದು ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ? ಐ ಮೀನ್ ಇಟ್ ವಾಸ್ ಲೈಕ್ ಎ ಡ್ರೀಮ್. ದುರ್ಗಾ ಇಲ್ಲ ಅಂದಿದ್ರೆ ಇದು ಡ್ರೀಮ್ ಆಗೇ ಇರ್ತಿತ್ತು ಶರತ್.
ಅವಳ ಕಣ್ಣಿಗೆ ನಾನು ಕಾಣಿಸ್ಕೊಳ್ದೇ ಇದ್ರು ಅವಳು ನನ್ನ ಮನ್ಸನ್ನ ಅರ್ಥ ಮಾಡ್ಕೋತಿದ್ದಾಳೆ. ಅವಳಿಂದಾನೇ ಇದೆಲ್ಲ ಸಾಧ್ಯ ಆಗಿದ್ದು. ಅವಳು ಹೇಳಿದ್ದೆ ತಡ ನಾನು ಅವಳಿಗೆ ಬರ್ಡೇ ವಿಶ್ ಮಾಡಿದೆ. ಅವಳು ಅದನ್ನು ಆಕ್ಸೆಪ್ಟ್ ಕೂಡ ಮಾಡ್ಕೊಂಡ್ಲು. ಬರೀ ಅಷ್ಟೇ ಅಲ್ಲ, ನಾನು ಅವಳಿಗೆ ಅಂತ ಕಾಲ್ಗೆಜೆ ತಗೊಂಬಂದಿದ್ನಲ್ಲ ಅದನ್ನು ನನ್ನ ಕೈಯಾರೆ ಹಾಕಿಸ್ಕೊಂಡ್ಲು. ಅವಳು ಆ ಕಾಲ್ಗೆಜ್ಜೆನ ಕಾಲ್ಗೆ ಹಾಕೊಂಡು ಮನೆ ತುಂಬ ಗಲ್ ಗಲ್ ಅಂತ ಅವಳು ಪುಟ್ಟು ಪಾದದಲ್ಲಿ ಓಡಾಡ್ತಾ ಇದ್ರೆ, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. ಐ ಆಮ್ ಸೋ ಹ್ಯಾಪಿ ನೋ. ನೀನು ನಮ್ಮೆಲ್ಲರನ್ನು ಬಿಟ್ಟು ಹೋದಾಗಿಂದ ಈತ ನನ್ನ ದ್ವೇಷ ಮಾಡಿಕೊಂಡೇ ಬಂದಿದ್ದಾಳೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಅವಳು ಮತ್ತೆ ನನ್ನ ಮೊದಲಿನ ಥರ ಪ್ರೀತಿ ಮಾಡ್ಬೋದೇನೋ ಅನ್ನೋ ಹೋಪ್ಸ್ ಬರ್ತಾ ಇದೆ ನನಗೆ. ಖಂಡಿತ ಶರತ್, ಅವಳು ನಿಮ್ಮನ್ನ ಒಪ್ಕೋತಾಳೆ. ಮೊದ್ಲಿನಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾಳೆ, ನೋಡ್ತೀರಿ. ಅವಳು ಮತ್ತೆ ನನ್ನ ಪ್ರೀತಿ ಮಾಡ್ತಾಳೆ, ಬಾಯಿ ತುಂಬ ಅಪ್ಪ ಅಂತ ಕರೀತಾಳೆ, ಓಡ್ ಬಂದು ನನ್ನ ಹಗ್ ಮಾಡ್ತಾಳೆ. ಆಗ ನಾನು ಅವಳಿಗೆ ಇಷ್ಟ ಆಗುತ್ತಲ್ಲ ಆ ಥರ ಎತ್ಕೊಂಡು ತಿರುಗಿಸ್ತೀನಿ. ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತಲ್ವಾ ಅಂಬಿಕಾ? ಎಲ್ಲ ಮೊದಲಿನ ಥರನೇ ಸರಿ ಹೋಗುತ್ತಲ್ವಾ? ಖಂಡಿತ ಶರತ್, ಖಂಡಿತ ಎಲ್ಲ ಸರಿ ಹೋಗತ್ತೆ. ದುರ್ಗಾ ಇದ್ದಾಳಲ್ಲ, ಅವಳು ನಿಮ್ಮಿಬ್ರು ಒಂದ್ ಮಾಡೇ ಮಾಡ್ತಾಳೆ. ಹಿತ ನಿಮ್ಮನ್ನ ಮತ್ತೆ ಒಪ್ಕೊಳ್ಳೋ ತರ ದುರ್ಗಾ ಮಾಡೇ ಮಾಡ್ತಾಳೆ.